ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಹೆಬ್ರಿ ತಾಲೂಕಿನ ಚಾರ ಮೇಲ್ಬೆಟ್ಟು ಶಿವರಾಯ ಗರಡಿ ಸುಮಾರು 4 ಕೋಟಿ ಮೊತ್ತದಲ್ಲಿ ಜೀರ್ಣೋದ್ಧಾರಗೊಳ್ತಿದೆ. ಭಾಳಷ್ಟು ಸಂತಸದ ದಿನ ಮತ್ತು ಕ್ಷಣ. ಯಾಕಂದರೆ ನಮ್ಮ ತುಳುನಾಡಿನಲ್ಲಿ ಒಂದಷ್ಟು ದೇವರುಗಳ ಎಲ್ಲ ಏನು ಆಲಡೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು ಇವೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಜೀರ್ಣೋದ್ಧಾರ ಆಗ್ತಿದೆ. ಇದು ನಮ್ಮ ಈ ಜೀವನದ ಒಂದು ಸಂತಸದ ಕ್ಷಣ ಮತ್ತು ದಿನ. ಈಗ ನಾವು ಚಾರ ಮೇಲ್ಬೆಟ್ಟು ಗರಡಿಯ ಒಂದು ಉತ್ಸವ ಅಂದರೆ ಬ್ರಹ್ಮಕಲಶೋತ್ಸವ ಏಪ್ರಿಲ್ 1ರಿಂದ ಏಪ್ರಿಲ್ 9ರವರೆಗೆ ನಡೆಯಲಿಕ್ಕಿದೆ. ಅದರಲ್ಲಿ ಪ್ರಧಾನ ದಿನ ಏನು ಅಂತ ಕೇಳಿದರೆ ಅದು ಹೊರೆಕಾಣಿ ಕೇಳುವಂಥದ್ದು ಭಾಳಷ್ಟು ಪ್ರಾಮುಖ್ಯತೆ ಮತ್ತು ಪಾವಿತ್ರ್ಯತೆಯನ್ನು ಪಡೆದಿದೆ. ಯಾಕಂದರೆ ಪ್ರತಿ ಮನೆಯಿಂದ ಕೂಡ ಆ ಹೊರೆಕಾಣಿಕೆಗೆ ಜನ ಸೇರ್ತಾರೆ. ಪ್ರತಿ ಮನೆಯಿಂದ ಕೂಡ ಎಷ್ಟೇ ಮನೆಯಲ್ಲಿ ಕಷ್ಟ ಇರಲಿ ಅವರು ಆ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಹೊರೆಕಾಣಿಕೆ ಹೇಳುವಂಥ ಒಂದು ವಿಚಾರವೇ ಶ್ರೇಷ್ಠ. ಈಗ ಈ ಹೊರೆಕಾಣಿಕೆಯ ಬಗ್ಗೆ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಹರ್ಷ ಶೆಟ್ಟಿ ಅವರು ಮಾಹಿತಿ ನೀಡ್ತಾರೆ. ಹರ್ಷ ಶೆಟ್ಟಿ ಅವರು ನಮಸ್ಕಾರ. ಈಗ ನಿಮ್ಮ ದೇವಸ್ಥಾನ ಭಾಳಷ್ಟು ಸುಂದರವಾಗಿ ರೂಪುಗೊಳ್ಳುತ್ತದೆ. ಈಗ ಆರಂಭದ ದಿನ ಹೊರೆಕಾಣಿಕೆ ಆಗ್ತದೆ. ಈಗ ಹೊರೆಕಾಣಿಕೆಯಲ್ಲಿ ಏನೆಲ್ಲ ವೈಭವ ಇದೆ? ಹೊರೆಕಾಣಿಕೆಯಲ್ಲಿ ಈಗ ನಾವು ಒಂದು ಅದಕ್ಕೆ ಹತ್ರ ಇರುವ ಎಲ್ಲ ಕಡೆಯಲ್ಲಿ ಒಂದು ಕೇಂದ್ರ ಬಿಂದು ಅಂತ ಕೇಂದ್ರ ಮಾಡಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ. ಅಲ್ಲಿಂದ ಸೀದಾ ಇದು ಕಳತೂರಿನ ಶಾಲೆಗೆ ತೊಗೊಂಡು ಬರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ನಮ್ಮ ಚಾರ ಲಯನ್ಸ್ ಸರ್ಕಲ್ ಅಲ್ಲಿ ಬರ್ತಾರೆ. ಅಲ್ಲಿಂದ ಮೆರವಣಿಗೆ ಮೂಲಕ ನಾವು ಮಂಡಾಡ್ ಜಡ್ಡು ಒಂದು ಸರ್ಕಲ್ಲಿಗೆ ಬರ್ತೇವೆ. ಯಾವುದು ಭಜನೆ ಕೊಂಬು ಇದ್ರ ಮೂಲಕ ಚಂಡೆ ಮೂಲಕ ವಿಜೃಂಭಣೆಯಿಂದ ಅಲ್ಲಿಗೆ ಬರ್ತಾರೆ, ಭಜನೆ ತಂಡಗಳ ಮೂಲಕ. ಅಲ್ಲಿಂದ ನಾವು ಎಲ್ಲ ಒಟ್ಟಾಗಿ ಸಾಧಾರಣ ಒಂದು 1000 ಜನ ಸೇರಿಕೊಂಡು ಮಂಡಾಡ್ ಜಡ್ಡು ಸರ್ಕಲ್ಲಿಂದ ನಾವು ಅದನ್ನು ಇಲ್ಲಿ ತಂದು ಇಲ್ಲಿ ನಾವು ಅದಕ್ಕೆ ಉಗ್ರಾಣ ಮಾಡಿದ್ದೀವಿ, ಉಗ್ರಾಣದಲ್ಲಿ ಸೇರಿಸ್ತೇವೆ. ಮತ್ತು ಈ ಜನರಿಗೆ ಊರಿನ ಜನರಿಗೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಆಯಾಯ ಜಾಗಗಳಲ್ಲಿ ಅವರಿಗೆ ಅನುಕೂಲವಾಗುವಂಥ ಕೇಂದ್ರಗಳನ್ನು ಮಾಡಿದ್ದೇವೆ. ಅವರೆಲ್ಲ ತಂದು ಅಲ್ಲಿಡ್ತಾರೆ. ಅಲ್ಲಿಂದ ತಂದು ನಾವು ಅಲ್ಲಿ ಇಟ್ಕೊಂಡು ಎಲ್ಲಿ ಚಾರದಲ್ಲಿ ಒಂದು ಪಾಯಿಂಟು, ಕಳತೂರು ಶಾಲೆ ಹತ್ರ, ಅಲ್ಲಿಂದ ಒಟ್ಟಿಗೆ ಯಾವುದು ನಮ್ಮ ದೈವಗಳ ಮೂರ್ತಿಗಳನ್ನು ಮತ್ತು ಇದನ್ನು ಎಲ್ಲ ಸೇರಿಕೊಂಡು ನಾವು ಅಲ್ಲಿಂದ ತೊಗೊಂಡು ಬರ್ತಾಯಿದ್ದೇವೆ. ಮತ್ತು ಈಗ ನೋಡಿ, ಇದು ಒಂದು 3 ಊರಿಗೆ ಸಂಬಂಧಪಟ್ಟ ಒಂದು ಗರಡಿ. ಇದು ಭಾಳಷ್ಟು ಜನರು ಕಷ್ಟದಲ್ಲಿದ್ದಾರೆ, ಆದರೂ ಕೂಡ ನಮಗೆ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯ ಸಪೋರ್ಟ್ ಕೊಟ್ಟು ನಾವು ಇವತ್ತೊಂದು ಮಾಡ್ತಾಯಿದ್ದೇವೆ. ಭಾಳಷ್ಟು ಕೆಲಸ ಬಾಕಿ ಇದ್ದರೂ ಕೂಡ ನಮ್ಮ ಟೈಮ್ನಲ್ಲಿ ಖಂಡಿತ ಆಗ್ತದೆ ಅಂತ ಒಂದು ಧೈರ್ಯ ಇದೆ. ಯಾಕಂದರೆ ಇವತ್ತು ಹಗಲು ರಾತ್ರಿ ಕೆಲಸ ನಡೀತಿದೆ. ಎಲ್ಲರೂ ಭಾಳ ಒಳ್ಳೆಯ ಮನಸ್ಸಿನಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೊಂದು ಧೈರ್ಯ ಇದೆ, ನಮ್ಗೆ ಭಾಳ ಸಂತೃಪ್ತಿ ಇದೆ. ಯಾಕಂದರೆ ನಾವು ಇಷ್ಟು ದೊಡ್ಡ ಗರಡಿ ಕಟ್ಟಿದ್ದೇವೆ, ಮಾಡಿದ್ದೇವೆ, ಊರಿನ ಎಲ್ಲ ಜನರ ಸಹಕಾರದಿಂದ ಅಂತ ಭಾಳ ಒಂದು ಖುಷಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೆಬ್ರಿ ತಾಲೂಕಿನ ಚಾರ ಮೇಲ್ಬೆಟ್ಟು ಬ್ರಹ್ಮಬೈದಿಗಳ ಶಿವರಾಯ ಗರಡಿ ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಏಪ್ರಿಲ್ 1ರಿಂದ ಏಪ್ರಿಲ್ 9ರವರೆಗೆ ನಡೆಯಲಿಕ್ಕಿದೆ. ಈಗ ಈ ಕ್ಷೇತ್ರದಲ್ಲಿ ಕಳೆದ 6 ತಲೆಮಾರುಗಳಿಂದ ಕೂಡ ಒಂದು ಕುಟುಂಬ ಇದರ ಆಡಳಿತ ಮುಕ್ತೇಸರಿಕೆಯನ್ನು ವಹಿಸಿಕೊಂಡಿದೆ. ಅದು ತಾರಾಳಿ ಕುಟುಂಬ. ಆ ತಾರಾಳಿ ಕುಟುಂಬದ ಸುರೇಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಈ ದೇವಸ್ಥಾನದ ವಿಚಾರಗಳ ಬಗ್ಗೆ ಮಾತಾಡೋಣ. ಸುರೇಶ್ ನಮಸ್ಕಾರ. ನೋಡಿ, ಈಗ ಹಲವಾರು ತಲೆಮಾರುಗಳಿಂದ ತಮ್ಮ ಏನು ವಂಶ ಇದೆ ಅದು ನಿರಂತರವಾಗಿ ಇಲ್ಲಿ ಆಡಳಿತ ಮುಕ್ತೇಸರಿಯನ್ನು ವಹಿಸ್ಕೊಳ್ತಾ ಬಂದಿದೆ. ಈಗ ತಮಗೆ ಮಾಹಿತಿ ಗೊತ್ತಿದ್ದಷ್ಟು, ನಿಮ್ಮ ಗಮನಕ್ಕೆ ಬಂದಿಷ್ಟು ಎಷ್ಟು ತಲೆಮಾರುಗಳಿಂದ ಇಲ್ಲಿ ಆರಾಧನೆ ಮಾಡ್ತಿದ್ರಿ ತಾವು? 6ರಿಂದ 7 ತಲೆಮಾರು. ನನಗೆ ಗೊತ್ತಿದ್ದಂತೆ ಫಸ್ಟು ಮೋಹನಪ್ಪ ಶೆಟ್ರು ಅಂತ, ಆಮೇಲೆ ರಾಮಣ್ಣ ಶೆಟ್ರು, ಆಮೇಲೆ ಕುಷ್ಟಪ್ಪ ಶೆಟ್ರು, ಆಮೇಲೆ ಭೋಜಿ ಶೆಟ್ರು, ಆಮೇಲೆ ಹಿರೇಣ್ ಶೆಟ್ಟಿ. ಈಗ ನಾನು ಮಾಡ್ತಾಯಿದ್ದೇನೆ. ಹಾಗಾಗಿ ಶ್ರೀ ಬ್ರಹ್ಮಬೈದಿಗಳ ಗರಡಿ ಸುಮಾರು 475 ವರ್ಷದಿಂದ ಇಲ್ಲಿ ಪೂಜಾ ಪುನಸ್ಕಾರ ನಡೀತಾ ಇದೆ. ಅದು 3 ಗ್ರಾಮಕ್ಕೆ ಸಂಬಂಧಪಟ್ಟಂಥದ್ದು. ದೇವರು ನಡೆಸ್ಕೊಂತ ಬರ್ತಾ ಇದ್ದಾರೆ. ಈಗ ಒಳ್ಳೆ ರೀತಿಯಿಂದ ಜೀವನೋದ್ಧಾರ ಆಗಿದೆ. ಈ ಹೆಚ್ಚಿನ ಜನ ತುಂಬ ಸಹಾಯ ಮಾಡಿದ್ದಾರೆ, ಇನ್ನೂ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಎಲ್ಲ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ನಿಮಗೆ ನಿಮ್ಮ ಜೀವಿತಾವಧಿ ಒಂದು ಸಂತಸದ ಒಂದು ಕ್ಷಣ ದಿನ. ಯಾಕಂದರೆ ನಿಮ್ಮ ಅವಧಿಯಲ್ಲಿ ಇದು ಬ್ರಹ್ಮಕಲಶೋತ್ಸವ ಆಗ್ತಿದೆ. ಈಗ ತಮಗೆ ಏನು ಅನ್ನಿಸ್ತದೆ ಈ ವಿಚಾರದಲ್ಲಿ? ತುಂಬ ಸಂತೋಷದ ವಿಷಯ ಇದು. ನಾನಾಗಿ ಈಗ 1 ವರ್ಷ, ಈಗ ಮೊನ್ನೆ ನಾಡ್ದು ಮಾರ್ಚಿಗೆ 19ಕ್ಕೆ 1 ವರ್ಷ ಆಗುತ್ತೆ ಗುಂಡ ಹೋಗಿ. ಅದರ ಮೇಲೆ ಈ ವರ್ಷವೇ ಇಲ್ಲಿ ಬ್ರಹ್ಮಕಲಶ ಆಗ್ತಾಯಿದೆ. ನನಗೆ ತುಂಬ ಸಂತೋಷದ ವಿಷಯ. ಊರ ಜನರು, ಭಕ್ತಾಭಿಮಾನಿಗಳು ಎಲ್ಲ ತುಂಬ ಉಪಕಾರ ಮಾಡಿದ್ದಾರೆ. ಆ ಬ್ರಹ್ಮ ಬೈದರ್ಗಳ ತುಂಬ ಆಶೀರ್ವಾದ ಇದೆ ಅಂತ ನಂಬಿದ್ದೇನೆ ನಾನಿಲ್ಲಿ.